ಸ್ಟೂಡೆಂಟ್ಸ್ ನಾನು ನಿಮ್ಮ ವಾಯೋಸಖಿ ದೇವಿ ಶಿಲ್ವತ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ SSLC ಎಕ್ಸಾಮ್ 2 ಬರೆಯೋದಕ್ಕೆ ಹೊರಟಿದ್ದೀರಾ. ಸೊ ಈ ಎಕ್ಸಾಮ್ ನಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರೋ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಓಕೆನಾ? ಯಾವ ಅಂತ ನಾನು ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಸ್ಟಾರ್ಟಿಂಗ್ ಲೇಟ್, ಇನ್ನು ಎಕ್ಸಾಮ್ ಮುಂದೆ ಇದೆ, ನಾನು ಇನ್ನೂ ಓದೋದಿಲ್ಲ, ಇನ್ನು ನಾನು ಹರಟೆ ಹೊಡಿತೀನಿ, ಇನ್ನು ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಈಗಲಿಂದಾನೇ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓನ್ಲಿ ರೀಡಿಂಗ್, ನೋ ರೈಟಿಂಗ್. ಜಸ್ಟ್ ನೀವು ಬುಕ್ ಓದ್ಕೋತಾ, ನೋಟ್ಸ್ ಓದ್ಕೋತಾ ಹೋದ್ರೆ ಅದಾಗಲ್ಲ. ರೈಟಿಂಗ್ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್. ಮ್ಯಾಥ್ಸ್ ಸಲುವಾಗಿ ಅಷ್ಟೇ ಅಲ್ಲ, ಸೈನ್ಸ್ ಸಲುವಾಗಿ ಇರಬಹುದು, ಲ್ಯಾಂಗ್ವೇಜ್ ಸಲುವಾಗಿ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಫ್ಲೋ ಚಾರ್ಟ್ ಹಾಕಬೇಕು, ಡಯಾಗ್ರಾಮ್ಸ್ ಮೇಲೆ ಫೋಕಸ್ ಮಾಡಬೇಕು, ಎಲ್ಲವನ್ನು ನೀವು ಬರೆದು ನೋಡಬೇಕು. ಓಕೆನಾ? ಇಗ್ನೋರಿಂಗ್ ವೀಕ್ ಸಬ್ಜೆಕ್ಟ್. ಯಾವ್ದಾದ್ರು ಸಬ್ಜೆಕ್ಟ್ ನಿಮ್ಗೆ ವೀಕ್ ಇದೆ ಅಂತಂದ್ರೆ ಅದನ್ನ ಇಗ್ನೋರ್ ಮಾಡೋದಲ್ಲ, ಅದನ್ನ ನೀವು ಥರೋ ಮಾಡ್ಕೋಬೇಕು, ಅದರಲ್ಲಿ ನೀವು ಪರ್ಫೆಕ್ಟ್ ಆಗ್ಬೇಕು. ಓಕೆ, ಯಾವುದೇ ಸಬ್ಜೆಕ್ಟ್ ಅಲ್ಲಿ ಯಾವುದೇ ಕಾನ್ಸೆಪ್ಟ್ ಕೂಡ ಆಗಿರಬಹುದು, ಅದನ್ನ ನೀವು ಚೆನ್ನಾಗಿ ಓದ್ಕೋಬೇಕು, ಪದೇ ಓದ್ಬೇಕು, ಮತ್ತೆ ರಿವೈಸ್ ಕೂಡ ಮಾಡಬೇಕು. ಅದಾದ ನಂತರ ನೋ ರಿವಿಷನ್ ಪ್ಲಾನ್, ನೋ ಸ್ಟಡಿ ಪ್ಲಾನ್. ನಿಮ್ ಹತ್ರ ಯಾವುದೇ ರೀತಿ ಸ್ಟಡಿ ಪ್ಲಾನ್ ಇಲ್ಲ. ನಾನು ಹಿಂಗ್ ಓದ್ಬೇಕು, ಹಂಗ್ ಓದ್ಬೇಕು, ಈ ಸಬ್ಜೆಕ್ಟ್ ಆದ ನಂತರ ಇದು ಓದ್ಬೇಕು, ಈ ಸಬ್ಜೆಕ್ಟ್ ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಈ ತರ ಕ್ವಶನ್ ಬರುತ್ತೆ. ಓಕೆ, ಒಂದ್ ಕ್ವಶನ್ ಪೇಪರ್ ತೆಗೆಯೋದು ಒಂದು ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಅನ್ನ ನೀವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನೋಡ್ಬೇಕು. PYQs ಅಲ್ಲಿ ನೋಡ್ಬೇಕು, ನೀವು ಯಾವ್ದೇ ನಿಮ್ದು ಪ್ರಿಪರೇಟರಿ ಎಕ್ಸಾಮ್, ಸೀರೀಸ್ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಕೇಳಿದ್ದಾರೆ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ರಿಪೀಟ್ ಆಗಿವೆ, ಇದನ್ನೆಲ್ಲ ನೀವು ನೋಡ್ಬೇಕು. PYQs ಅನ್ನ ಸಾಲ್ವ್ ಮಾಡ್ಬೇಕು ನೀವು. ಓಕೆನಾ? ಸೊ ಪ್ರಿಪರೇಟರಿ ಎಕ್ಸಾಮ್ ಆಗಿರೋ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಅದಲ್ಲದೆ ನಾನು ನನ್ನ ವಿಡಿಯೋನಲ್ಲಿ ಎಷ್ಟೊಂದು ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಒಂದ್ಸರಿ ಹೋಗಿ ನೋಡಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಈ ತರ ಕ್ವಶನ್ ಬರುತ್ತೆ ಅಂತ ನೀವು ಎಕ್ಸಾಮ್ ಸಲುವಾಗಿ ನೀವು ಚಲೋ ರೆಡಿ ಆಗ್ಬಹುದು. ಓಕೆ, ಸೊ ಈ ತರ ಪ್ಲಾನ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಬೇಕು. ಈ ಸಬ್ಜೆಕ್ಟ್ಗೆ ಇಷ್ಟು ಟೈಮ್, ಈ ಸಬ್ಜೆಕ್ಟ್ಗೆ ಇಷ್ಟು ಟೈಮ್ ಅಂತ ನೀವು ಪ್ಲಾನ್ ಮಾಡ್ಕೋಬೇಕು. ಮತ್ತೆ ಏನ್ ಸ್ಟಡಿ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನೀವು ರಿವೈಸ್ ಕೂಡ ಮಾಡಬೇಕು. ರಿವಿಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಓದ್ತಾ ಇದ್ದೀರಿ ಮತ್ತೆ ಮುಂದಿನ ಚಾಪ್ಟರ್ಗೆ ಹೋಗ್ಲತ್ತೀರಿ, ನೀವು ಹಿಂದಿನ ಚಾಪ್ಟರ್ ರಿವೈಸೇ ಮಾಡಿಲ್ಲ ಅಂತಂದ್ರೆ ಅದು ನೆನ್ಪು ಹೋಗುತ್ತೆ. ಸೊ ನೆನ್ಪು ಉಳಿಯೋದಿಲ್ಲ ನಿಮ್ಗೆ. ಆ ಚಾಪ್ಟರ್ ಅಥವಾ ಆ ಕಾನ್ಸೆಪ್ಟ್ ನೆನ್ಪಿರ್ಬೇಕು ಅಂತಂದ್ರೆ ನೀವು ಪದೇ ನೀವು ರಿವೈಸ್ ಮಾಡ್ತಾನೆ ಇರಬೇಕು. ಆ ರಿವಿಷನ್ ಸಲುವಾಗಿ ನಿಮ್ಮ ಹತ್ರ ಒಂದು ಪ್ಲಾನ್ ಇರಬೇಕು. ನಾನು ಒಂದು ಚಾಪ್ಟರ್ ಓದಿದ ನಂತರ, ಒಂದು ಕಾನ್ಸೆಪ್ಟ್ ಓದಿದ ನಂತರ ನಾನು ರಿವೈಸ್ ಮಾಡ್ತೀನಿ, ಇದಕ್ಕೆ ಇಷ್ಟು ಟೈಮ್ ಕೊಡ್ತೀನಿ, ನಾನು ಸಂಡೇ ದಿನ ಪೂರ್ತಿ ಎಲ್ಲ ರಿವಿಷನ್ಗೆ ಟೈಮ್ ಕೊಡ್ತೀನಿ. ಈ ತರ ಒಂದು ರಿವಿಷನ್ ಪ್ಲಾನ್ ನಿಮ್ಮ ಹತ್ರ ಇರಬೇಕು. ನೋ ಪ್ರಾಪರ್ ಗೈಡೆನ್ಸ್. ನೀವು ಒಂದು ಟೀಚರ್ ಅನ್ನ ಫಾಲೋ ಮಾಡಬೇಕು. ನಿಮ್ಗೆ ಇಷ್ಟ ಆಗ್ತಾರಲ್ವಾ, ನಿಮ್ಗೆ ಯಾವ ಟೀಚರ್ ಇಂದ ನಿಮಗೆ ತಿಳಿಯುತ್ತೋ ನೀವು ಆ ಟೀಚರ್ ಅನ್ನ ನೀವು ಫಾಲೋ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಎಷ್ಟೊಂದು ವಿಡಿಯೋನಲ್ಲಿ ನಾವು ಹೇಳಿದೀವಿ ಈ ತರ ಕ್ವಶನ್ ಬರುತ್ತೆ, ಈ ತರ ಓದ್ಬೇಕು ಅಂತ ಎಷ್ಟೊಂದು ಸ್ಟ್ರಾಟಜಿ ವಿಡಿಯೋ ಕೂಡ ಮಾಡಿದೀವಿ. ಸೊ ಆ ಗೈಡೆನ್ಸ್ ಕೂಡ ನೀವು ಫಾಲೋ ಮಾಡಿದ್ರೆ ಪಕ್ಕಾ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಕೂಡ ಆಗುತ್ತೆ. ಲಾಸ್ಟ್ ಏನಪ್ಪಾ ಅಂತಂದ್ರೆ ನೋ ಪ್ರಾಪರ್ ಗೈಡೆನ್ಸ್. ಓಕೆ, ಸೊ ನಿಮಗೆ ಗೈಡೆನ್ಸ್ ಇಲ್ಲ, ನೀವು ಹೆಂಗ್ ಓದ್ತೀರಾ, ಏನ್ ಓದ್ತೀರಾ, ಯಾವ ತರ ಓದ್ತೀರಾ, ಇದರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಅದಕ್ಕಾಗಿ ನೀವು ಒಂದು ಟೀಚರ್ ಅನ್ನ ಫಾಲೋ ಮಾಡಬೇಕು. ಎಷ್ಟೊಂದು ವಿಡಿಯೋನಲ್ಲಿ ನಾವು ತಿಳಿಸಿವಿ ಹೆಂಗ್ ಓದ್ಬೇಕು, ಹೆಂಗ್ ಸ್ಟಡಿ ಮಾಡಬೇಕು, ಡೇ 1 ಇಂದ ಹೆಂಗ್ ಸ್ಟಡಿ ಮಾಡಬೇಕು, ಲಾಸ್ಟ್ ಮಿನಿಟ್ ಅಲ್ಲಿ ಹೆಂಗ್ ಸ್ಟಡಿ ಮಾಡಬೇಕು, ಯಾವ ರೀತಿ ಕ್ವಶನ್ ಬರುತ್ತೆ, ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಅನ್ನ ಕೇಳ್ತಾರೆ, ಎಲ್ಲಿಂದ ಜಾಸ್ತಿ ಕ್ವಶನ್ ಬರುತ್ತೆ, ಈ ತರ ಎಲ್ಲ ಗೈಡ್ ಮಾಡಿರೋ ಸ್ಟ್ರಾಟಜಿ ವಿಡಿಯೋ ಕೂಡ ಇದೆ. ಅದನ್ನೆಲ್ಲ ನೀವು ಹೋಗಿ ನೋಡಿ, ನಿಮಗೆ ಪಕ್ಕಾ ಒಂದು ಐಡಿಯಾ ಸಿಗುತ್ತೆ. ಅದಲ್ಲದೇನೆ ಮ್ಯಾರಥಾನ್ ಕ್ಲಾಸ್ ಕೂಡ ನಾವು ಮಾಡ್ತೀವಿ ಎಕ್ಸಾಮ್ 2 ಸಲುವಾಗಿ. ಸೊ ಈ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡಿದ್ರೆ ಖಂಡಿತ ಎಕ್ಸಾಮ್ 2 ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಭಯ ಪಡೋದು ಬೇಡ. ಎಕ್ಸಾಮ್ 1 ಚೆನ್ನಾಗಿ ಹೋಗಿಲ್ಲ ಅಂದ್ರೆ ಎಕ್ಸಾಮ್ 2 ಚೆನ್ನಾಗಿ ಹೋಗಲ್ಲ ಅಂತ ಅರ್ಥ ಇಲ್ಲ. ಡೆಫಿನೆಟ್ಲಿ ಈ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡಿ ನಿಮ್ ಸ್ಟಡಿ ಮೇಲೆ ನೀವು ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ. ನಿಮ್ ಸ್ಕೋರ್ ಎಷ್ಟು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಷ್ಟು ಪರ್ಸೆಂಟೇಜ್ ಅನ್ನ ನೀವು ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.